ಅಯ್ಯೋ ಇವತ್ತು ಫ್ಯಾಕ್ಟ್ರಿ ಯಾರ ಹೆಸರಿಗೆ ಆಯ್ತದೆ ಅಂತ ಹೇಳ್ಬಿಟ್ಟು ತೀರ್ಮಾನ ಆಯ್ತದೆ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 3 ಜನನೂ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದವ್ರೆ. ಪೊಲೀಸರು ಬಂದು ಏನು ಹೇಳ್ತಾರೋ ಏನು ಕತ್ತಿ ತೀರ್ಮಾನ ನೋಡಬೇಕು. ಒಬ್ರ ಮೇಲೆ ಒಬ್ರು ಹಾಕೋಬಿಟ್ಟು ಫ್ಯಾಕ್ಟ್ರಿ ಹೆಂಗೋ ಸಂದಕ್ಕೆ ರೆಡಿಯಾಗಿ ಪೂಜೆನೂ ಆಗೋಗ್ಬಿಟ್ಟೈತಿ. ಮುಂದಿಂದ ಏನಾಯ್ತದೋ ಏನು ಕತ್ತಿ ನೋಡಬೇಕು. ನಾನು ಕಾಯ್ತಾನೆ ಇವನಿ. ಪಾಪ ರೋಜಾ ಮೇಡಮ್ ಅವ್ರ ಹೆಸ್ರಿಗೆ ಹಾಕ್ಲಿ ಅಂತಲೂ ಆಸೆ ಐತೆ. ಒಂದು ಕಡೆ ಪಾಪ ಶಾರದಿದ್ದು 2 ಎಕರೆ ಜಮೀನು ಅಂತನೂ ಅಯ್ಯೋ ಅನ್ನಿಸ್ತದೆ. ಜೊತೆಗೆ ಪಾಪ ಸಾವುಕಾರರು ಎಷ್ಟೊಂದು ದುಡ್ಡು ಹಾಕ್ಬಿಟ್ಟು ಕೊಟ್ಬಿಟ್ಟವ್ರಲ್ಲ ಫ್ಯಾಕ್ಟ್ರಿ ಅಂತನೂ ಅನ್ನಿಸ್ತದೆ ನನಗೆ. ನೋಡೋಣ ಪೊಲೀಸರು ಬಂದು ಅದೇನು ತೀರ್ಮಾನ ಹೇಳ್ತಾರೋ ನೋಡೇ ಬಿಡೋಣ. ಲೆಕ್ಕಾಚಾರಿ ಸಾವುಕಾರ್ರೆ ಲೆಕ್ಕಾಚಾರಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದೆಲ್ಲ ಆಗೋಗ್ಬಿಟ್ಟೈತೆ. ಈ ಫ್ಯಾಕ್ಟ್ರಿ ಇವಾಗ ನನ್ನ ಹೆಸ್ರಿಗೇನೆ ನೀ ಬರೋದು. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈ ಪೊಲೀಸರು ಬಂದು ಎಲ್ಲ ಹೇಳ್ಬಿಟ್ಟು ನಮ್ಮ ಜಗಳಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟು ಹೋಯ್ತೀನಿ ಅಂತ ಹೇಳೋನೇ ಕಂಡ್ಲ. ಈಗ ಬಂದ್ಬಿಟ್ಟು ಎಲ್ಲ ಪರಿಹಾರನೂ ಕೊಟ್ಬಿಟ್ಟು ಹೋಯ್ತಾನೆ. ನೋಡ್ತಾ ಇರು, ಇಡೀ ಫ್ಯಾಕ್ಟ್ರಿನೇ ನನ್ನ ಹೆಸ್ರಿಗೇನೆ ಆಗೋಗ್ಬಿಡ್ತದೆ. ನೀನು ಆಮೇಕಿಂದ ನೀನೇ ಕಂಡ್ಲ ಇಡೀ ಫ್ಯಾಕ್ಟ್ರಿನೆಲ್ಲ ನೀನೇ ನೋಡ್ಕೊಳ್ಳಿವಂತೆ ಕಂಡ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಎಲ್ಲ ಡಾಕ್ಯುಮೆಂಟ್ಸು 10 ರೂಪಾಯಿಯಿಂದ ಹಿಡಿದು ಲಕ್ಷ ತನಕ ಒಂದು ಸಿಮೆಂಟ್ ತಂದಿರೋದ್ರಿಂದ ಹಿಡಿದು ಎಲ್ಲನೂ ನಾನೇ ಸಬ್ಮಿಟ್ ಮಾಡ್ಬಿಡ್ತೀನಿ ಕಂಡ್ಲ. ಫ್ಯಾಕ್ಟ್ರಿ ನನ್ನ ಹೆಸ್ರನ್ನಾಗ ಬಂದೇ ಬರ್ತದೆ. ನೋಡ್ತಾ ಇರಲ್ಲ. ಇದೇನೇ ಇದು ಶಾರದಿ ಹಿಂಗೆ ಹೇಳ್ತಾವನಲ್ಲ ಇವನು. ಎಲ್ಲ ಅವನಿಗೆ ಸೇರ್ಕತ್ತೆ ಅಂತ ಹೇಳ್ಬಿಟ್ಟು ನಾಯಿ ಬೊಗಳಿದ ತಕ್ಷಣ ಎಲ್ಲ ನಾಯಿದಾಗೋಗ್ಬಿಡ್ತದೇನ್ರಿ. ನೀವು ಸುಮ್ಕಿರ್ರಿ. ನಾಯಿಗಿನ ಕಡೆರಿ ನಾಯನ ನಿಯತಿ ನನ್ನ ಮಗಂಗೆ ನಾಯನ್ವೇ ಅದಕ್ಕೂ ನಿಯತ್ತಿಲ್ಲ ರೀ ನನ್ನ ಮಗಂಗೆ. ಸುಮ್ಕಿರ್ರಿ. ನಾನು ಎಲ್ಲ ಹೋಗ್ಬಿಟ್ಟು ಸುಮ್ಕೆ ನಂಗೆ ತಮ್ಮ ಬೇರೆ ಅವನಿ ಅಂತ ಸುಳ್ಳು ಹೇಳ್ಬಿಟ್ಟು ಹಂಗೆ 2 ಎಕರೆ ಜಮೀನ್ದು ಪತ್ರ ಐತಲ್ಲ ನಂದು. ಆ ಪತ್ರ ಎಲ್ಲನೂ ತೋರಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ತಮ್ಮನೂ ಅವನೇ. ನನ್ನ ಮಗ ನನ್ನ ಮಗ ನಾನು ತಾಕ ಸೈನ್ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾವನಲ್ಲ. ನಾನು ಒಬ್ಳು ಸೈನ್ ಹಾಕ್ಸಿದ ತಕ್ಷಣ ಜಮೀನು ಹೆಂಗೆ ಇವ್ನಿಗೆ ಆಯ್ತದೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಬೇರೆ ಹೋಗ್ನಿ ಅಂತ ಹೇಳಿದ್ದೀನಲ್ಲ. ಅದನ್ನು ಸೇರಿ ಕಂಪ್ಲೇಂಟಾಗಿ ಬರೆದ್ಬಿಟ್ಟು ಬಂದೀವ್ನಿ. ಎಲ್ಲನೂ ನನಗೇನೇ ಆಯ್ತದೆ. ನೋಡ್ತಾ ಇರ್ರಿ ಈ ಪೊಲೀಸ್ ಬಂದು ಏನು ತೀರ್ಮಾನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೀನು ಬಿಡೆ ಶಾರದಿ, ನಿನ್ನಂಥ ಬುದ್ಧಿವಂತೆ ಅಂತನೂ ಯಾರೂ ಇಲ್ಲ. ಇದ್ದಕ್ಕಿದ್ದಂಗೆ ಸದ್ಯದಾಗೆ ಪಟ 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 ಅಂತಾನೆ ನೀನಂತನೂ ಹೆಂಗೋ ಪಟ 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 ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡ್ಬಿಡ್ತೀಯ. ನಿನ್ನಂತ ಎಂಟ್ರನ್ ಪಡೆಯ ಪುಣ್ಯ ಮಾಡಿದ್ದೆ. ಸರಿ ಬಿಡು, ಪೊಲೀಸರು ಬಂದು ನಮ್ಮ ಪರನೇ ಮಾತಾಡ್ತಾರೆ. ಯಾಕೋ ಫ್ಯಾಕ್ಟ್ರಿ ಯಾರ ಹೆಸ್ರಿಗಾಯ್ತದೋ ನನಗಂತೂ ರೋಜಾ ಮೇಡಮ್ ಅವ್ರ ಹೆಸ್ರಿಗಾದ್ರೆ ಹೆಂಗೂ ಅದಾಗ ನನಗೂ ಮ್ಯಾನೇಜರ್ ಪೋಸ್ಟ್ ಕೊಡ್ತೀನಿ ಅಂತ ಹೇಳೋರು ಕಣಕು. ಅಯ್ಯೋ ಈ ಪೊಲೀಸರು ಯಾವಾಗ ಬಂದ್ಬಿಟ್ಟು ತೀರ್ಮಾನ ಕೊಡ್ತಾರೋ ನಾಕಾಣೆ. 3 ಜನನೂ ಮುಗೆ ಬಿದ್ದವರಲ್ಲ ಕೈ ಕಂಪ್ನಿಗೆ. ಪ್ಲಾನ್ ಮಾಡಿದ್ದು ಯಾರು, ಜಮೀನು ಯಾರ್ದು, ಹೆಸ್ರು ಯಾರ ಹೆಸ್ರುನಾಗಾಯ್ತು ನನಗಂತೂ ಗೊತ್ತಿಲ್ಲ. ರೋಜಾ ಅವ್ರ ಹೆಸ್ರಿಗೆ ಬಂದ್ರೆ ನೋಡು ನನಗಂತೂ ಆರಾಮು. ಅಯ್ಯಯ್ಯಯ್ಯ ಯಾರು ನ್ಯಾಯ ಆಯ್ತದೋ ಅವ್ರಿಗೆ ಸಿಗ್ತದೆ ಬಿಡು. ನ್ಯಾಯವಾಗಿ ಯಾರ್ದಾಗಿರ್ತದೋ ಅವ್ರಿಗೆ ಸಿಗಲಿ ಪಾಪ. ಯಾರಿಗೂ ಮೋಸ ಆಗೋದು ಬೇಡ, ಯಾರಿಗೂ ಅನ್ಯಾಯ ಆಗೋದು ಬೇಡ. ಇವ್ರು 3 ಜನ ಕುಂತ್ಕೊಂಡು ಹೆಂಗೋ ಬಗೆಹರಿಸ್ಕೊಳ್ಳೋದು ಬಿಟ್ಬಿಟ್ಟು ಈಗ ಕೋರ್ಟು ಕೇಸು ಪೊಲೀಸು ಅಂತ ಹೋದ್ರೆ ಆಯ್ತದೆ. ನಮಗೆ ಯಾವ ಕಾಲಕ್ಕೆ ಬಗೆಹರಿತದೆ ಇವ್ರಿಗೂ ಇನ್ನೂ ಗೊತ್ತಿಲ್ಲ. ನಮ್ಮ ಹಳೆ ತಲೆಗಳನ್ನ ಕೇಳು. ಕೋರ್ಟ್ಗೆ ಹೋಗೋದು ಒಂದೇ ದೊಡ್ಡ ದರಿದ್ರ. ಕೋರ್ಟ್ಗೆ ಹೋಗೋದೇ ಒಂದು ದೊಡ್ಡ ದರಿದ್ರ ನಮಗೆ. 15 ವರ್ಷ ಆದ್ರೂ ನಮ್ಗೆ ಗಂಡಸ ಹತ್ರನೂ ನಮ್ಮ ಕೇಸ್ ಬಗೆಹರಿದಿಲ್ಲ ನೋಡಿ. ಹಂಗಾಯ್ತದೆ. ಏನೋ ಮಾಡ್ಕೊಂಡ್ಲಿ ತಗ. ಸರಜಕ್ಕ ಏನು ತಲೆ ಕೆಡಿಸ್ಕೊಬಿಡಕ್ಕ. ನೀನೇ ಈ ಫ್ಯಾಕ್ಟ್ರಿಗೆ ಮ್ಯಾನೇಜರು. ನಾನು ಅದಕ್ಕೆ ಕಾಯ್ಕೊಂಡಿವ್ನಿ. ನೋಡ್ಲಾ ಎಲ್ಲರೂ ಹೆಂಗೆ ತಿಳ್ಕೊಂಡು ಕನಸು ಕಾಣ್ತಾವ್ರೆ ಅಂತ ಹೇಳ್ಬಿಟ್ಟು. ಅಮ್ಮೋರೆ ನಿಮ್ಮ ಹೆಸ್ರಿಗೆ ಆಗಬೇಕು ಅಂತ ನಂಗೆ ಬೋಲಾಸೆ ಐತೆ. ಆದರೆ ಏನೇನಾಯಿತು ನೀವೆಲ್ಲ ಸರಿಯಾಗಿ ಸಬ್ಮಿಟ್ ಮಾಡ್ಬಿಟ್ಟು ಬಂದ್ರಿ ತಾನೆ. ಅದು ಎಂತೆಂಥದ್ದು ಸೈನ್ ಹಾಕಿ ಕೊಟ್ಟಿರೋದು ಮಾಡಿರೋದು ಎಲ್ಲ ಪೊಲೀಸರು ಕೊಟ್ಟು ಬಂದ್ರಿ ತಾನೆ. ನನ್ನ ಸಾವುಕಾರನ್ನ ಬಿಟ್ಕೊಡಕ್ಕೆ ಹಾಕಿಲ್ಲ ಅಂದ್ರೂ ಒಳಗೆ ನಿಮಗೇನೇ ಸಹಾಯ ಮಾಡ್ತಿರೋದು ನಾನು. ನನಗೆ ನೀವೇನೆಯ ಸಂದಕ್ಕಿರಬೇಕು, ನೀವೇನೆಯ ಇದು ಮಾಡಬೇಕು. ಸಾವುಕಾರು ಕೈಯಾಗಿದ್ದರೆ ಎಲ್ಲ ಕಳೆದು ಬಿಡ್ತಾರೆ ಅಂತ ನಂಗೆ ಚೆಂದಾಗಿ ಗೊತ್ತು. ಅದಕ್ಕೆ ನಿಮ್ಮ ಹೆಸರನ್ನಾಗಿದ್ದರೆ ಇಬ್ಬರು ಸಂದಕ್ಕಿತ್ತಿರಲ್ಲ ಸಮಾಧಾನ. ಅಮ್ಮರೆ ನಿಮಗೆ ಆಯ್ತು ತಾನೇ ಕಿತ್ತ ಎಲ್ಲನೂ. ನೀವೇ ಆದರೆ ಊರು ಜನಕ್ಕೂ ಒಳ್ಳೇದಾಯ್ತದೆ, ಊರು ಜನಕ್ಕೂ ಉಪಕಾರ ಆಯ್ತದೆ. ಏನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ಎಲ್ಲ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿರೋದು ನನ್ನ ಹೆಸರಾಗಿ ಬಂದಿರೋದು ಎಲ್ಲನೂ ಇವಾಗ ನನ್ನ ಹತ್ರ ಐತೆ. ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಈಗ ನನ್ನ ಹೆಸ್ರಿಗೇನೇ ಆಗೋದು. ನೀನು ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಎಲ್ಲ ನನ್ನ ಹೆಸ್ರಿಗೆ ಆದಮೇಲೆ ಆಮೇಕಿಂದ ನೋಡಿವಂತೆ ಏನಾಯ್ತು ಏನು ಬಿಡ್ತು ಮುಂದೆ ತೋರಿಸ್ತೀನಿ. ಆಗೋ ಯಾವುದೋ ಜೀಪ್ ಬಂತು, ಪೊಲೀಸ್ ಜೀಪ್ ಅಂತ ಅನ್ನಿಸ್ತದೆ. ಪೊಲೀಸರು ಬಂದರು. ಶಾರದಾ ರೆಡಿ ಆಗಿರು. ನಾನಂತೂ ಪಟಾಕಿ ಗಿಟಾಕಿ ಎಲ್ಲ ತಂದುಬಿಟ್ಟಿದ್ದೀನಿ. ನಾವೇ ಗೆದ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಗೆಲ್ಲೋದು ನಾವೇ ತಕ ಕಂಡೋರು ಅದು ಹೆಂಗೆ ಗೆಲ್ತಾರೆ. ಹ್ಞೂನ್ರಿ, ಅದಕ್ಕೆ ನನಗೆ ನಾನು ಖುಷಿಯಾಗಿ ಕಾಯ್ಕೊಂಡಿರೋದು. ಅಪ್ಪ ದೇವ್ರೆ ನಿಂಗೆ ಎಳ್ಳು ದೀಪ ಹಚ್ಬಿಡ್ತೀನಿ, ಹಂಗೆ ತುಪ್ಪದ ದೀಪ ಹಚ್ಬಿಡ್ತೀನಿ. ಒಂದು 9 ವಾರ ನಿಂಗೆ ಪೂಜೆ ಮಾಡ್ಕೊಂಬಂದ್ಬಿಡ್ತೀನಿ. ದೇವ್ರೆ ನನ್ನ ಹೆಸರಿಗೆ ಆಗಿರಲ್ಲಪ್ಪ. ಲೆಕ್ಕಾಚಾರಿ ನೋಡ ಅಂಥದ್ದು ಏನಿಲ್ಲ ಕಣ್ಲ. ನಂದೇನೇ ಎಲ್ಲ ಸಾ ಹೇಳಿ ಎಲ್ಲ ನಾನೇ ಎಲ್ಲ ರೆಸಿಪ್ಟ್ ಎಲ್ಲ ನಾನೇ ತಾನೇ ಸಬ್ಮಿಟ್ ಮಾಡಿರೋದು ಎಲ್ಲ ನನ್ನ ಹೆಸ್ರಿಗೆ ಆಗೈತಾನೆ. ಏನಾದ್ರಾಗೆ ಎಣ್ಣೆ ಮಾತಿಲ್ಲ ತಾನೆ ನಮ್ಮ ಹೆಸ್ರಿಗೆ ಆಗೈತಾನೆ ಹೇಳಿ ನೀವು ಓದಿ ಬಿರ್ಬಿರ್ನ. ನಮ್ಗೊಂದು ತಡ್ಕೊಳಕ್ ಆಯ್ತಿಲ್ಲ ಬಿರ್ಬಿರ್ನ ಓದಿ ಅಯ್ಯೋ ಫ್ಯಾಕ್ಟ್ರಿ ಯಾರ ಹೆಸರ್ನಾಗ ಐತಿ ಅಂತ ಓದಿ ಫ್ಯಾಕ್ಟ್ರಿ ಯಾರ ಹೆಸರ್ನಾಗ ಐತೋ. ಆಮೇಲೆ ಇನ್ನು ಉಳಿದಿರೋರು ಇಬ್ರು ಫ್ಯಾಕ್ಟ್ರಿ ಒಳಗಡೆ ಎಡಗಾಲ ಹೆಜ್ಜೆನೂ ಇಕ್ಕಬಾರ್ದು ಎಡಗಾಲ ಹೆಜ್ಜೆನೂ ಇಕ್ಕಬಾರ್ದು. ಕಳ್ಳನ ಮಕ್ಕಳು ಯಾರು ಈಗ ನನ್ನ ಹೆಸ್ರಿಗೆ ಬಂತು ಅಂದರೆ ಈ ಸಾವುಕಾರನೂ ಈ ರೋಜಿ ಅವ್ರು ಯಾರೂ ಎಡಗಾಲ ಹೆಜ್ಜೆ ಇಕ್ಕಬಾರ್ದು ನೀವು ಅಂತ ರೂಲ್ಸ್ ಮಾಡಿಬಿಟ್ಟು ಹಂಗೆ ನೀವು ಹೋಗ್ಬೇಕು ಇನ್ನೊಂದ್ಕಿತ ಬಂದ್ಬಿಟ್ಟು ನಮಗೆ ಟಾರ್ಚರ್ ಕೊಡಬಾರ್ದು ಹಂಗೆ ನೀವು ಅನೌನ್ಸ್ ಮಾಡ್ಬಿಡಿ ಸುಮ್ಕೆ ಆಮೇಲೆ ನಮ್ಮ ಹೆಸ್ರಿಗೆ ಬಂದ್ಮೇಲೆ ಜಗಳ ಮಾಡ್ಕೊಂಡು ಬಂದ್ಬಿಡ್ತವೆ ಕಂತ್ರಿಗಳು.
ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಎಲ್ಲ ತಗೊಂಡು ಬಂದಿದ್ದೀನಿ, ಸಬ್ಮಿಟ್ ಮಾಡ್ರ ನೀವೆಲ್ಲನೂ ಕೇಸ್ನೆಲ್ಲನೂ ನೋಡಿದ್ದೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನು ಕಂಪ್ಲೇಂಟ್ ಎಲ್ಲನೂ ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ನಾನು ಓದೋ ತನಕ ಸ್ವಲ್ಪ ಸಮಾಧಾನ ಇರಲಿ. ಅಯ್ಯೋ, ನನ್ನ ಹೆಸರುನಾಗ ಇದ್ಮೇಲೆ ಇನ್ನು ಏನ್ಸ ಓದ್ತೀರಾ? ಪತ್ರ ಎಲ್ಲ ನನ್ನ ಹೆಸರುನಾಗ ಏನಿ ಐತೆ, ನೀವು ಇನ್ನೂ ಓದೋದು ಬೇರೆ ಓದ್ತೀನಿ ಅಂತ ಹೇಳ್ತಾ ಇದ್ದೀರಾ. ರೋಜನ ಹೆಸರಿಗೆ ಬರ್ಲಪ್ಪ ಎಲ್ಲನೂ ಮ್ಯಾನೇಜರ್ ಆಗ್ಬಿಟ್ಟು ನಾನು ಒಡವೆ ಮೇಲೆ ಒಡವೆ ಮಾಡಿಸ್ಕೊಂಡು ನಾನು ಆರಾಮಾಗಿ ಇದ್ಬಿಡ್ತೀನಿ. ದೇವ್ರೆ, ನನ್ನ ಹೆಸರಿಗೆ ಮ್ಯಾನೇಜರ್ ಪೋಸ್ಟ್ ಬಂದ್ಬಿಟ್ರೆ ಇಡೀ ಊರ್ನೆಲ್ಲನೂ ಆಟ ಆಡಿಸ್ಕೊಂಡು ಇದ್ಬಿಡ್ಬೋದು. ಅಯ್ಯೋ, ನಮ್ಮ ನೆಂಟ್ರಾಗೆಲ್ಲ ನಾನೇ PMS ಆಗೋಗ್ಬಿಡ್ತೀನಿ. ಈ ರೋಜಿಂಗೆ ಸಿಗ್ಲಪ್ಪ ದೇವ್ರೆ, ರೋಜಿಂಗೆ ಸಿಗ್ಲಪ್ಪ. ನೋಡಿ, ನಿಮ್ಮದು ಎಲ್ಲರೂ ನೀವು 3 ಜನನು ಕೇಸ್ ಹಾಕಿರೋದಕ್ಕೆ ನಾವೆಲ್ಲ ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ದೀವಿ. ಅದ್ರ ಪ್ರಕಾರ ಏನೈತೆ ಅಂತಂದರೆ ಎಲ್ಲ ಇನ್ನೂ ನಮಗೆ ಸಾಕ್ಷಿ ಆಧಾರಗಳು ಅವೇನೂ ಸರಿಯಾಗಿ ಸಿಕ್ಕಿಲ್ಲ ಗೌರ್ಮೆಂಟ್ಗೆ. ಸರಿನಾ? ಯಾರಿಗೂ ಸರಿಯಾಗಿ ಸಾಕ್ಷಿಗಳು ಆಧಾರಗಳು ಏನು ಸಿಗದಿರೋ ಕಾರಣ ನೀವು 3 ಜನನು ನಮ್ಮದು ಅಂತ ಹೇಳ್ಬಿಟ್ಟು ನೀವು 3 ಜನನು ಕಿತ್ತಾಡ್ತಾ ಇದ್ದೀರಲ್ವಾ, ಅದ್ರ ಕಾರಣ ಕೋರ್ಟ್ ಏನಂತ ಹೇಳ್ತಾ ಐತೆ ಅಂತಂದರೆ ಎಲ್ಲ ಪೂರ್ತಿ ಸಾಕ್ಷಿ ಆಧಾರಗಳು ಪೂರ್ತಿ ಸಿಗೋ ತನಕನೂ ಕಂಪ್ನಿನ ಮುಚ್ಚಬೇಕು. ಕಂಪ್ನಿ ಈಗ ಸದ್ಯಕ್ಕೆ ಮುಂದುವರಿಸಬಾರ್ದು. ಸ್ಟೇ ತಗೊಂಡು ಬಂದ್ಬಿಟ್ಟೈತೆ ಕೋರ್ಟು. ನೀವೇ 3 ಜನದ್ದು ಇನ್ನೂ ತೀರ್ಮಾನ ಆಗೋ ತನಕ ಯಾರೂ 3 ಜನದಲ್ಲಿ ಯಾರೂ ಫ್ಯಾಕ್ಟ್ರಿ ಒಳಗಡೆ ಯಾರೂ ಬರಂಗಿಲ್ಲ. ಫ್ಯಾಕ್ಟ್ರಿನ ಇನ್ನು ಮುನ್ನಡ್ಸಂಗೂ ಇಲ್ಲ. ಫುಲ್ ಕೋರ್ಟ್ಗೆ ಕೇಸ್ ಬಿದ್ದೈತೆ. ನೀವು 3 ಜನನು ಒಳ್ಳೊಳ್ಳೆ ಲಾಯರ್ಗಳನ್ನ ಇಟ್ಕೊಂಡು ನೀವು 3 ಜನನು ಕೇಸ್ನ ಅದು ಎಷ್ಟು ವರ್ಷ ಆಗ್ತೈತೋ ಅಷ್ಟು ವರ್ಷ ಕೇಸ್ನ ನೀವೇನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ನೀವು 3 ಜನದಲ್ಲಿ ಯಾರು ಸರಿಯಾದ ಸಾಕ್ಷಿ ಆಧಾರಗಳು ಎಲ್ಲನೂ ಯಾರು ನೀವು ಸಬ್ಮಿಟ್ ಮಾಡ್ತಿರೋ ಅವ್ರಿಗೆ ಈ ಫ್ಯಾಕ್ಟ್ರಿ ಸಿಗ್ತೈತೆ. ಅಲ್ಲಿ ತನಕ ಅದು ಎಷ್ಟು ವರ್ಷ ಆಗ್ತೈತೋ ಅಷ್ಟು ವರ್ಷನೂ ಈ ಫ್ಯಾಕ್ಟ್ರಿನ ಫುಲ್ಲು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟೆಲ್ಲ ಆದೇಶ ಅದ್ರ ಪತ್ರ ಬಂದೈತೆ ನಮಗೆ. ಪತ್ರ ಎಲ್ಲ ಬಂದಿರೋದಕ್ಕೇನೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಇನ್ನು ಅಷ್ಟೇನೆ ಯಾರೂ ಈ ಫ್ಯಾಕ್ಟ್ರಿ ಒಳಗಡೆ ಏನು ಕಾಲಿಡಂಗಿಲ್ಲ. ನಾವು ಇದನ್ನ ಸೀಲ್ ಹೊಡೆದ್ಬಿಟ್ಟು ಹೋಗ್ತೀವಿ. ಯಾರು ನಮ್ಮನ್ನು ಮೀರ್ಬಿಟ್ಟು ಯಾರಾದರೂ ಫ್ಯಾಕ್ಟ್ರಿ ಒಳಗಡೆ ಹೋಗ್ತೀನಿ ಅಂದರೆ ಎಲ್ಲರೂ ಕಂಬಿ ಹಿಂದ್ಗಡೆ ಇರ್ತೀರಾ, ಹುಷಾರು. 3 ಜನಕ್ಕೂ ಈಗ ಸದ್ಯಕ್ಕೆ 3 ಜನದ್ದು ಅಲ್ಲ ಈ ಫ್ಯಾಕ್ಟ್ರಿ, ಸರಿನಾ? 3 ಜನಕ್ಕೂ ಸೇರಿಲ್ಲ ಈ ಫ್ಯಾಕ್ಟ್ರಿ. ಸದ್ಯಕ್ಕೆ ಕೋರ್ಟ್ ತೀರ್ಮಾನ ಆಗೋ ತನಕನೂ ಯಾರು ಫ್ಯಾಕ್ಟ್ರಿ ಹತ್ರ ಬರಂಗಿಲ್ಲ ಅಂದರೆ ಬರಂಗಿಲ್ಲ. ಅಷ್ಟೇನೆ ಇದೇ ತೀರ್ಮಾನ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಳ್ಳೊಳ್ಳೆ ಲಾಯರ್ಗಳನ್ನ ಇಟ್ಕೊಂಡು ನಿಮಗೆ ಸಿಕ್ಕಿರೋ ಅಂಥ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ನಿಮ್ಮದೇ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡ್ಕೊಂಡ್ರೆ ಆವಾಗ ಕೋರ್ಟು ಏನು ತೀರ್ಮಾನ ಕೊಡ್ತೈತೆ, ಯಾರ ಹೆಸರಿಗೆ ಅಂತ ಹೇಳ್ಬಿಟ್ಟು ತೀರ್ಮಾನ ಕೊಡ್ತೈತೋ ಈ ಫ್ಯಾಕ್ಟ್ರಿ ಎಲ್ಲನೂ ಅವ್ರ ಹೆಸರಿಗೆ ಸೇರ್ತೈತೆ. ಇಷ್ಟೇನೆ ನೋಡಪ್ಪ, ರಿಪೋರ್ಟ್ ಬಂದೈತೆ. ಇರೋದು 2 ಎಕರೆ ಜಮೀನು, ಇದೇನ್ ಸಾ ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ, ನನ್ನ ಜಮೀನು ಸಾ. ಏನು ಫ್ಯಾಕ್ಟ್ರಿಗೆ ಕಟ್ಟ ಗಂಟನೂ ನೀನೇನಮ್ಮ ಮಾಡ್ತಾ ಇದ್ದೆ? ತಡಿಬೇಕಿತ್ತು ಅವಾಗೇನೆ ಬಂದ್ಬಿಟ್ಟು ನನ್ನ ಜಮೀನು ಇದು, ನನ್ನ ಜಮೀನಾಗ ಯಾಕೆ ಕಟ್ತಾ ಇದೀಯ ಅಂತ ಹೇಳ್ಬಿಟ್ಟು ಈಗ ಬಂದ್ಬಿಟ್ಟು ಕೇಳ್ಬಿಟ್ರೆ? ಅಯ್ಯೋ ಸಾ, ಲಕ್ಷ ಹಾಕಿದೀನಿ ಸಾ, ಲಕ್ಷ ಹಾಕಿದೀನಿ. ಇದೇನ್ ಸಾ ಹಿಂಗ್ ತೀರ್ಮಾನ ಕೊಟ್ಬಿಟ್ರೆ? ಏಯ್, ಕಂಡೋರು ಹೊಲ್ದಾಗ ಕಟ್ಟು ಅಂತ ಹೇಳ್ಬಿಟ್ಟು ನಿನಗೆ ಯಾರಲ್ಲ ಹೇಳಿದ್ದು? ಕಂಡೋರ್ ಜಮೀನಾಗ ನೀನು ಅದು ಹೆಂಗ್ಲ ಫ್ಯಾಕ್ಟ್ರಿ ಕಟ್ತೀಯಾ? ಅನುಭವಿಸ್ತು. ನೀವು ಮಾಡೋದು ನೀವು ಅನುಭವಿಸ್ಕೋಬೇಕು ಅಷ್ಟೇನೆ. ಅಯ್ಯೋ ದೇವ, ಸದ್ಯ ಈ ಜಮೀನು ನಂದಲ್ಲ, ಈ ಫ್ಯಾಕ್ಟ್ರಿನೂ ಏನು ನಂದಲ್ಲ. ಏನೋ ನನ್ನ ಹೆಸರಿನಾಗಿತ್ತು ಅಂತ ಹೇಳ್ಬಿಟ್ಟು ಏನೋ ಮಾಡಿದೆ. ಅಪ್ಪ, ನಾನೇನು ಕಳ್ಕೊಳ ಅಂತದೇನಿಲ್ಲ, ಅಂತೂ ಪಡ್ಕೊಳಕ್ಕಂತೂ ಆಗಲಿಲ್ಲ ಅಷ್ಟೇ ನೆನೆಯ. ಫ್ಯಾಕ್ಟ್ರಿನ ಒಂದೇ ಕಿತ್ತ ಮುಚ್ಚಾಕ್ಬಿಡ್ತಾವ್ರಲ್ಲ ಇವರು. ನಾನು ಅಲ್ಲೇನೇ ಹೇಳ್ದೆ, ಕೋರ್ಟು ಕೇಸು ಅಂತ ಹೋಗ್ಬೇಡಿ, ನೀವೇನೇ ಕುಂತ್ಕೊಂಡು ಮಾಡ್ಕೊಂಡು ನೀವೇನೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರೆ ನಾಯಿಗಳು ಕಿತ್ತಾಡಿದ್ರಿ. ಈಗ ಅನ್ಭವಿಸಿ 10 ಆಗ್ತಾ 20 ವರ್ಷನೇ ಆಗ್ತಿತ್ತೋ, ನಿಮ್ಮ ಮಕ್ಕಳೇ ಮತ್ತೆ ಕೇಸ್ ಓಡಾಡಬೇಕಾಗ್ತಿತ್ತೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಅಂತೂ ಅಷ್ಟೇ, ನಾವೀಗ ಫ್ಯಾಕ್ಟ್ರಿನ ಸೀಸ್ ಮಾಡ್ಕೊಂಡು ಹೋಗ್ತೀವಿ. ಯಾರು ಇನ್ನ ಫ್ಯಾಕ್ಟ್ರಿಗೆ ಅಂತ ಅನ್ಕೊಂಬೇಡ್ರಿ, ಯಾರು ಫ್ಯಾಕ್ಟ್ರಿ ಹತ್ರ ಬರಬೇಡಿ, ಅದೆಲ್ಲ ಕೋರ್ಟ್ ಆದೇಶ. ನೀವೆಲ್ಲರೂ ಉತ್ತಮವಾಗಿರೋ ಲಾಯರ್ಗಳನ್ನ ಇಟ್ಕೊಂಡು ನಿಮ್ಮ ವಾದಗಳನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ, ಸರಿನಾ? ಯಾರು ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಸಾಕ್ಷಿ ಆಧಾರಗಳೆಲ್ಲ ನೀವೇನೆಲ್ಲ ಎಲ್ಲ ಲಾಯರ್ ಸಬ್ಮಿಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಯಾರ್ದು ಅಂತ ಕನ್ಫರ್ಮ್ ಮಾಡ್ಕೊಳ್ರಪ್ಪ. ಅಲ್ಲಿ ತನಕ ಯಾರು ಫ್ಯಾಕ್ಟ್ರಿ ಹತ್ರ ಬರಬೇಡಿ, ಸರಿನಾ? ನಿಮ್ಮ ಹಣೆ ಬರಹೋಗಳು. ಲೇ, ನಮ್ಮ ಕತೆ ಏನೇ? ಫ್ಯಾಕ್ಟ್ರಿ ನಂಬ್ಕೊಂಡು 2 ಎಕರೆ ಜಮೀನು ನಂಬ್ಕೊಂಡಿದ್ವಲ್ವೇನೆ? ಅಯ್ಯೋ ಶಿವನೇ, ಸುಮ್ಮನೆ ಫ್ಯಾಕ್ಟ್ರಿ ಕಟ್ತಿದ್ದಂಗೆ 2 ಎಕರೆ ಜಮೀನು ಇಕ್ಕೊಂಡಿದ್ರಣ ಜಮೀನನ ಉಳಿಯೋದು ನನಗೆ. ಫ್ಯಾಕ್ಟ್ರಿ ಆಸೆ ದುರಾಸೆಗೆ ನಾನಂತೂ 2 ಎಕರೆ ಜಮೀನು ಹೇಳ್ಬಿಟ್ಟು ಎಲ್ಲ ಸೀಸ್ ಆಗಂಗೆ ಆಗ್ಬಿಡ್ತಲ್ಲಪ್ಪ. ಇದ್ದಿದ್ರೆ 2 ಎಕರೆನಾಗ ಜಮೀನಾಗ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗನ ಇರ್ತಾ ಇದ್ದೆ ನಾನು. ಅದೂ ಇಲ್ದಿದ್ದ ಹಂಗೆ ಆಗೋಗ್ಬಿಡ್ತಲ್ಲಪ್ಪ. ಶಿವನೇ ಸೋಮ್ಲಿಂಗ, ನೀನೇ ಕಾಪಾಡ್ಬೇಕಪ್ಪ ನನ್ನ. ಅಯ್ಯೋ ರೀ, ಇದೇನ್ರಿ ಅನ್ಯಾಯ ನಮ್ಮದು. ಎಲ್ಲ ಹೆಂಗೋಯ್ತು ನೋಡು. ತಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅನ್ನಂಗೆ 3 ಜನಕ್ಕೂ ಫ್ಯಾಕ್ಟ್ರಿ ದೊಕ್ಕಲಿಲ್ಲ. ಹಣೆ ಬರತಾಗಿ ಯಾರಿಗೆ ದೊಕ್ಕಬೇಕು ಅಂತಿದ್ರೆ ಅವ್ರಿಗೆ ಏನಿಯ ದೊಕ್ಕದ್ ಬಾ, ಹೆಂಗಾರ ಮಾಡ್ಕೊಂಡು ಹೋಗ್ಲಿ. ಅಯ್ಯೋ, ನನ್ನ ಮ್ಯಾನೇಜರ್ ಪೋಸ್ಟ್ ಹೊಂಟೋಯ್ತೆ. ಅಲ್ಲ, ಅವ್ರು ಫ್ಯಾಕ್ಟ್ರಿ ಹೋಗೈತೆ ಅಂತ ಒಟ್ಟರ್ಕೊಂಡು ಸಾಯ್ತೀರಿ. ಯಮನ್ ಮ್ಯಾನೇಜರ್ ಪೋಸ್ಟ್ ಅಂತೆ. ಬಾಯ್ ಮುಚ್ಕೊಂಡು ಬಾ, ಫ್ಯಾಕ್ಟ್ರಿ ಮುಚ್ಚಾಕ್ತಾರೆ, ಮುಚ್ಕೊಂಡು ಹೋಗ್ಲಿ ಬಾ. ಏನೋ 4 ಜನಕ್ಕೆ ಉಪಯೋಗ ಆಯ್ತದೆ ಅಂತ ಅನ್ಕೊಂಡಿದ್ರೆ ಇವ್ರು 3 ಜನ ಕಿತ್ತಾಟ ಫ್ಯಾಕ್ಟ್ರಿನೇ ಮುಚ್ಕೊಂಡು ಹೋಯ್ತು. ಒಬ್ರಿಗಿನ್ನ ಒಬ್ರು ಬುದ್ವಂತರು. ನೋಡಿ ಹೋಗೋಣ. ನೋಡಿ ಅಕ್ಕ, ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಿರ್ಬೇಕು.